ಎಸ್, ಈಗ ಆಗ್ಲೇ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಅಂತ ಹೇಳ್ತಾ ಇದ್ದೆ. ಎಸ್, ಕಾಮುಕ ಕಮಲಾಕರ್ ಕಾಮಪುರಾಣಕ್ಕೆ ಬಗೆದಷ್ಟು ಸತ್ಯಗಳು ಬಯಲಾಗ್ತಾ ಇದೆ. ಕೊಲೆ ಕೇಸ್ನಲ್ಲಿ ಸುಚಿತ್ರಾ ಕಮಲಾಕರ್ ಭಟ್ ಜೈಲು ಪಾಲು. ಜ್ಯೋತಿಷಿ ಕಮಲಾಕರ್ ಭಟ್ಗೆ ಇದೆಯಾ ಮಾರಕ ಲೈಂಗಿಕ ಕಾಯಿಲೆ? ಇದು ಒಂಥರ ಬಿಗ್ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳಬಹುದು. ಅವ್ರವ್ರು ಏನೋ ಮಾಡ್ಕೊಂಡು ಇಟ್ಕೊಂಡು ಜೀವನ ಮಾಡೋದು ಬಿಟ್ಟುಬಿಟ್ಟು ಒಬ್ಬನ ಕೊಲೆ ಮಾಡಿ ಕೆಡಗಿದ್ದಾರೆ ಅಂತಂದ್ರೆ ಏನು ಹೇಳೋಣ ಇದಕ್ಕೆ? ಕಮಲಾಕರ್ ಭಟ್ ಅಂತ ಹೇಳಿ ಆತ ಕಾಮಪುರಾಣ ಬಗೆದಷ್ಟು ಸತ್ಯಗಳು ಹೊರಗೆ ಬರ್ತಾ ಇದೆ. ಕೊಲೆ ಕೇಸ್ನಲ್ಲಿ ಸುಚಿತ್ರಾ ಕಮಲಾಕರ್ ಭಟ್ ಜೈಲು ಪಾಲಾಗಿದ್ದಾರೆ. ಜ್ಯೋತಿಷಿ ಕಮಲಾಕರ್ ಭಟ್ಗೆ ಇದೆಯಾ ಮಾರಕ ಲೈಂಗಿಕ ಕಾಯಿಲೆ ಅಂತ ಹೇಳಿ. ಖ್ಯಾತ ಜ್ಯೋತಿಷಿ ಕಮಲಾಕರ್ ಭಟ್ಗೆ HIV ಇರುವಂತಹ ಶಂಕೆ ಇದೆ. ಕಮಲಾಕರ್ ಭಟ್ ಸಂಪರ್ಕದಲ್ಲಿ ಇದ್ದಂತಹ ಸಂತ್ರಸ್ತೆಗೆ HIV ಸಂತ್ರಸ್ತೆಗೆ ಕಮಲಾಕರ್ ಭಟ್ ಜೊತೆಗೆ ಸಂಬಂಧ ಇರೋದು ಸಾಬೀತಾಗಿದೆ. ಹಾಗಾದ್ರೆ ಜ್ಯೋತಿಷಿ ಕಮಲಾಕರ್ ಭಟ್ಗೂ ಕೂಡ ಇದೆಯಾ ಏಡ್ಸ್ ರೋಗ ಅಂತ ಹೇಳಿ. ಎಸ್ ವೀಕ್ಷಕರೇ, ಖ್ಯಾತ ಜ್ಯೋತಿಷಿ ಆಗಿದ್ರು. ಅವರು ಜ್ಯೋತಿಷಿ ಹೇಳ್ಬಿಟ್ಟಿದ್ರೆ ಅದೆಲ್ಲ ಸತ್ಯ ಆಗ್ತಿತ್ತಂತೆ. ಕಮಲಾಕರ್ ಭಟ್ ಅಂತ ಹೇಳಿ ಸುಮ್ಮನೆ ಜ್ಯೋತಿಷ್ಯವನ್ನ ಹೇಳ್ತಾ ಕೂತ್ಕೊಳ್ಳೋದು ಬಿಟ್ಬಿಟ್ಟು ಚೆನ್ನಾಗಿರೋವಂಥ ಹುಡುಗಿನ ನೋಡ್ಕೊಂಡು ಮದುವೆ ಆಗೋದು ಬಿಟ್ಬಿಟ್ಟು ಆಂಟಿ ಹಿಂದೆ ಬಿದ್ದು ಇರೋ ಮಾನ ಮರ್ಯಾದೆ ಎಲ್ಲ ಕಳ್ಕೊಂಡಿರೋ ಆಡಿಯೋ ನಾನು ಕೇಳ್ತಾ ಇದ್ದೆ. ಅವಳಿಗೋಸ್ಕರ ನಾನು ಕೋಟಿ ಸಂಪಾದನೆ ಮಾಡಿಟ್ಟಿದ್ದೇನೆ ಅಂತ ಹೇಳಿ. ಕೋಟಿ ಸಂಪಾದನೆ ಎಲ್ಲಿಂದ ಮಾಡಿದ್ದು ಭಟ್ರೆ ನೀವು? ಯಾರು ಕೊಟ್ಟಿದ್ದು ನಿಮಗೆ ಕೋಟಿ ಸಂಪಾದನೆ ಎಲ್ಲ ಮಾಡಲಿಕ್ಕೆ? ಒಂದು ಹೋಮ ಹಾಕಿದ್ರೆ ಇಷ್ಟು ದುಡ್ಡು ಅಂತ ಎತ್ತಿಡ್ಬೇಕು ನಾವು. ಅಲ್ಲಿ ನೋಡಿ ಅಲ್ಲಿ ಬರೀ ಈಗ ನಿಂತ್ಕೊಂಡು ನೋಡೋದಂತೆ ಭಟ್ರು, ಇಣಕಿ ಗೋಡೆಯಿಂದ ನೋಡೋದಂತೆ. ಅವಳಿಗೋಸ್ಕರ ಯಕ್ಷಗಾನ ಪ್ರದರ್ಶನ ಬೇರೆ ಇತ್ತು. ಏನಾಗ್ತಾ ಇದೆ? ಗಂಭೀರತೆ ಬೇಡ. ಕೊಲೆ ಮಾಡ್ತೀರಿ ಅಂತಿ, ಕೊಲೆನಾ? HIV ಇದೆ. ಈಗ HIV ಇರಬಹುದು, ಭಟ್ರಿಗೂ ಕೂಡ HIV ಇದೆ ಅಂತ ಹೇಳಿ ಶಂಕಿಸಲಾಗ್ತಾ. 2016ರಲ್ಲಿ ಸಂತ್ರಸ್ತೆಯ ಜೊತೆ ಕಮಲಾಕರ್ ಭಟ್ಗೆ ಪರಿಚಯ ಆಗತ್ತೆ. ಕಮಲಾಕರ್ ಭಟ್ ಬಳಿ ಕೆಲಸ ಕೇಳಿಕೊಂಡು ಬಂದಿದ್ದಂತಹ ಮಹಿಳೆ ಸುಚಿತ್ರಾ ಮಾತ್ರ ಅಲ್ಲದೆ ಬೇರೆಯವರು ಕೂಡ ಇದ್ದಾರೆ. ಎರಡ್ 2016ರಲ್ಲಿ ಸಂತ್ರಸ್ತೆಯ ಜೊತೆಗೆ ಕಮಲಾಕರ್ ಭಟ್ಗೆ ಪರಿಚಯ. ಕಮಲಾಕರ್ ಭಟ್ ಬಳಿ ಕೆಲಸವನ್ನ ಕೇಳಿಕೊಂಡು ಬಂದಿದ್ದಂತಹ ಮಹಿಳೆ ಸುಚಿತ್ರಾ ಮಾತ್ರವಲ್ಲದೆ ಬೇರೆಯವರಿಂದಲೂ ಕೂಡ ಕಮಲಾಕರ್ ಭಟ್ ಸಂತ್ರಸ್ತೆಯನ್ನ ಮದುವೆಯಾಗೋದಾಗಿ ಹೇಳಿದ್ದಂತಹ ಕಮಲಾಕರ್ ಜ್ಯೋತಿಷಿ ಕಮಲಾಕರ್ ಭಟ್ ಜೊತೆಗೆ ಇದ್ದಂತಹ ಸಂತ್ರಸ್ತೆಗೆ HIV ಜೈಲು ಸೇರಿರುವಂತಹ ಕಮಲಾಕರ್ ಭಟ್ಗೆ ಇದೆಯಾ ಮಾರಕ ರೋಗ ಅಂತ ಹೇಳಿ. ಏಕಿತ್ತಾ ಇದೆಲ್ಲ ಭಟ್ರೆ? ಸುಮ್ಮನಲ್ಲಿ ಪೂಜೆ ಮಾಡ್ತಾ ಗಂಟೆ ಅಲ್ಲಾಡ್ಸ್ಕೊಂಡು ಕುತ್ಕೊಬಿಟ್ಟಿದ್ರೆ ಮುಗಿದೋಗಿರೋದ? ಇದು ಯಾವುದೋ ಹೆಣ್ಣು ಮಗುವಿನ ಸಂಘ ಮಾಡ್ಕೊಂಡು ಅವಳ ಜೊತೆಗೆ ಇದ್ಕೊಂಡು ಅಸಹ್ಯ ಅನ್ಸಲ್ಲ ನಿಮ್ಗಳಿಗೆಲ್ಲ? ಹೊಟ್ಟೆಗೆ ಅಂತ ತಿಂತೀರ್ರಿ ನೀವೆಲ್ಲ. ಕೊಲೆ ಮಾಡುವಂತಹ ರೇಂಜಿಗೆ ಇಳಿತಾ ಇದ್ದೀರಾ ಭಟ್ರೆ ನೀವು ಅಂತಂದ್ರೆ. ದೇವರನ್ನ ಧ್ಯಾನ ಮಾಡೋರು, ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳಿ ಪ್ರತಿ ಸಲವೂ ಮಂತ್ರ ಹೇಳೋರು, ಅದು ಯಾವುದೋ ಸಂಘ ಕಟ್ಟಿಕೊಂಡು ಸಂಘದಿಂದ ಸನ್ಯಾಸಿ ಕೆಟ್ಟ ಅನ್ನೋ ಹಂಗೆ ನೀವು ನೋಡಿದ್ರೆ ಒಂದು ಕೊಲೆ ಮಾಡಿ ನಿಂತ್ಕೊಂಡಿದ್ದೀರ. ಅಲ್ಲಿ ನೋಡ್ರಿ ಆಟಿಗಳು ನೋಡ್ರಿ. ಅಬ್ಬಬ್ಬಬ್ಬಬ್ಬಬ್ಬಬ್ಬ, ಇವಳು ನಗಾಡೋದಂತೆ ಅವ್ನು ನಗಾಡೋದಂತೆ. ಕಮಲಾಕರ್ ಭಟ್ ಕುಣಿತಾ ನೋಡ್ಬೇಕಾಗಿತ್ತು. ಅದೊಂದು ವಿಡಿಯೋ ನೋಡ್ತಾ ಇದ್ದೆ ನಾನು. ಯಕ್ಷಗಾನದ ರೂಪುರೇಷೆಗಳನ್ನು ಹಾಕ್ಕೊಂಡು ಯಕ್ಷಗಾನದ ರೀತಿಯಲ್ಲಿ ಪಂಚೆ ಉದುರೋಗೋ ರೀತಿಯಲ್ಲಿ ಯಕ್ಷಗಾನ ಮಾಡಿದಂಥ ಭಟ್ರು ಅಂತಂದ್ರೆ ಕಮಲಾಕರ್ ಭಟ್ರೆ ಅಂದ್ಕೊಳ್ತೇನೆ ನಾನು. ಬೇಗ ಅಗತ್ಯ ಇದೆಯಾ? ಮಾನ ಮರ್ಯಾದೆಯಿಂದ ಬದುಕದೆ ಬಿಟ್ಟುಬಿಟ್ಟು ಒಂದು ಕೊಲೆ ಮಾಡುವಷ್ಟು ಇದಕ್ಕೆ ಹೋಗಿದ್ದೀರಾ ಅಂತಂದರೆ ಏನು ಹೇಳೋಣ ನಿಮ್ಗಳಿಗೆಲ್ಲ? ಈಗ HIV ರೋಗ ಇದೆ ಸಂತ್ರಸ್ತೆಗೆ. ಸೊ ಆ ಒಂದು ಕಾರಣಕ್ಕಾಗಿ ಕಮಲಾಕರ್ ಭಟ್ಗೂ ಕೂಡ HIV ಇರಬಹುದು ಅಂತ ಹೇಳಿ ಶಂಕಿಸಲಾಗಿದೆ. ಬೇಕಾ? ಅಗತ್ಯ ಇದೆಯಾ? 2016ರಿಂದಲೇ ಅವರಿಗೆ ಒಂದು ರೀತಿಯಾಗಿ ಕಾಣಿಸ್ಕೊಳ್ತಾ ಇತ್ತಂತೆ. ಒಂದು ರೀತಿಯಾಗಿ ಇಬ್ಬರೂ ಕೂಡ ಮೂವ್ ಮಾಡ್ತಾ ಇದ್ರಂತೆ. ಬೇರೆಯವರೊಂದಿಗೂ ಕೂಡ ಸಂಪರ್ಕ ಇತ್ತು ಅಂತ ಹೇಳಲಾಗ್ತಾ ಇತ್ತು. ಸುಮ್ಮನೆ ಪೂಜೆ ಮಾಡ್ಕೊಂಡು ಇರೋದು ಬಿಟ್ಟುಬಿಟ್ಟು ಯಾವುದೋ ಒಂದು ಒಳ್ಳೆ ಹುಡುಗಿ ನೋಡಿ ಮದುವೆ ಆಗಿದ್ದಿದ್ದೆ ಭಟ್ರೆ ಕೊಲೆ ಕೇಸ್ನಲ್ಲಿ ಜೈಲಿಗೆ ಹೋಗೋದಿರ್ತಿತ್ತ? HIV ತರಿಸ್ಕೊಳ್ಳೋದು ಬೇಕಿತ್ತ?